ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿರುವಂತ ಒಂದು ಪೋಸ್ಟ್ ಏನಿದೆ ಅದನ್ನ ಯಾರೆಲ್ಲ ನೋಡಿದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕೆಂದ್ರೆ ಶೀಘ್ರದಲ್ಲೇ ಎಷ್ಟು ಸಾವಿರ ಶಿಕ್ಷಕರ ನೇಮಕಾತಿ ಆಗುತ್ತೆ ಅನ್ನುವಂಥದ್ದು ಅದರಲ್ಲಿ ಇದೆ. ಓಕೆ, ಇದು ಇವಾಗ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಇದು 9ನೇ ವಿಡಿಯೋ ಆಗಿರುತ್ತೆ. ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಓಕೆ, ಈರುಳ್ಳಿ ಸಿಪ್ಪೆಯ ಜೀವಕೋಶದ ರಚನೆಯನ್ನ ಸೂಕ್ಷ್ಮ ದರ್ಶಕದಲ್ಲಿ ವೀಕ್ಷಿಸಿದ ನಂತರ ಕಂಡುಬರುವಂತಹ ಭಾಗಗಳನ್ನ ಹೆಸರಿಸಿ ಅಂತ ಹೇಳಿದರೆ, ನೋಡಿ ಇದನ್ನ ನೋಡಿದಾಗ ನಮ್ಗೆ ಏನೆಲ್ಲ ಕಾಣುತ್ತೆ ಇದರಲ್ಲಿ? ಕೋಶ ಭಿತ್ತಿ ಕಾಣುತ್ತೆ, ಕೋಶ ಪೊರೆ, ಕೋಶ ದ್ರವ್ಯ, ಜೊತೆಗೆ ಕೋಶ ಕೇಂದ್ರ, ಇವೆಲ್ಲವೂ ಕೂಡ ಕಾಣುವಂಥದ್ದು. ಜೀವಕೋಶದ ಪ್ರಮುಖ ಭಾಗಗಳು ಯಾವುವು ಅಂತ ಕೇಳಿದರೆ, ಕೋಶ ಭಿತ್ತಿ, ಕೋಶ ಪೊರೆ, ಆಮೇಲೆ ಕೋಶ ದ್ರವ್ಯ, ಕೋಶ ಕೇಂದ್ರ, ಇವೆಲ್ಲವೂ ಕೂಡ ಪ್ರಮುಖ ಭಾಗಗಳು ಅಂತ ಹೇಳ್ತೀವಿ. ಓಕೆ, ಇನ್ನು ಸಸ್ಯಕೋಶದ ಚಿತ್ರ ಬರೆದು ಕಣದಂಗಗಳನ್ನ ಹೆಸರಿಸಿ ಅಂತ ಇದೆ. ಇದನ್ನ ನಾವೇನಂತ ಕರಿತೀವಿ? ಕೋಶ ಭಿತ್ತಿ. ಆಮೇಲೆ ಈ ಭಾಗವನ್ನ ಏನಂತ ಕರಿತೀವಿ? ದಟ್ ಈಸ್ ಕೋಶ ರಸ ಅಥವಾ ಕೋಶ ದ್ರವ್ಯ ಅಂತ ಕೂಡ ಕರಿತೀವಿ. ಇದು ಏನು? ವ್ಯಾಕ್ಯೂಲ್ ಅಂದ್ರೇನು? ರಸದಾನಿ. ಇದು ಏನು? ನ್ಯೂಕ್ಲಿಯಸ್. ಓಕೆ, ಇನ್ನು 4ನೇ ಪ್ರಶ್ನೆ, ಕೋಶ ಭಿತ್ತಿ ಮತ್ತೆ ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ, ಇವುಗಳ ಕಾರ್ಯಗಳನ್ನ ತಿಳಿಸಿ ಅಂತ ಹೇಳಿದರೆ, ಕೋಶ ಭಿತ್ತಿ ಏನ್ ಕೊಡುತ್ತೆ? ದೃಢತೆಯನ್ನ ಕೊಡುತ್ತೆ. ಓಕೆ, ಆಮೇಲೆ ಕೋಶ ಪೊರೆ ಏನಿರುತ್ತಲ್ವಾ, ಕೋಶ ಪೊರೆ, ಕೋಶ ದ್ರವ್ಯ ಅಂತ ಬಂದಾಗ ಕೋಶ ಪೊರೆ ಜೀವಕೋಶಕ್ಕೆ ಆಕಾರವನ್ನ ನೀಡುವಂತ ಭಾಗ ಆದ್ರೆ, ಕೋಶ ದ್ರವ್ಯ ಏನ್ ಮಾಡುತ್ತೆ? ಕೋಶ ದ್ರವ್ಯ ಮತ್ತೆ ಕೋಶ ಕೇಂದ್ರ ಇವೆರಡರ ನಡುವೆ ವಸ್ತುಗಳ ಚಲನೆಗೆ ಇದು ಸಹಾಯಕವಾಗುತ್ತೆ. ಇನ್ನು ಕೋಶ ಕೇಂದ್ರ ಏನಿದೆ, ಇದು ಕೋಶೀಯ ಚಟುವಟಿಕೆಗಳ ನಿಯಂತ್ರಣವನ್ನ ನಡೆಸುತ್ತೆ. ಅಂದ್ರೆ ಸೆಲ್ಯುಲರ್ ಆಕ್ಟಿವಿಟೀಸ್ ಏನೆಲ್ಲ ನಡೆಯುತ್ತೆ ಅದನ್ನ ರೆಗ್ಯುಲೇಟ್ ಮಾಡುವಂತ ಕೆಲಸನೇ ನ್ಯೂಕ್ಲಿಯಸ್ ನ ಕೆಲಸ. ಒಂದು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಜೀವಕೋಶ ಅಂದ್ರೆ ಏನು? ಜೀವಕೋಶ ಅಂತ ಅಂದ್ರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ಜೀವಕೋಶ ಅಂತ ಕರೀತಾರೆ. ಜೀವಿಯ ದೇಹದಲ್ಲಿ ಕಂಡುಬರುವಂತಹ ಉದ್ದನೆಯ ಜೀವಕೋಶ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಸ್ನಾಯುಕೋಶ ಮತ್ತೆ ನರಕೋಶ. ಯಾವುದು? ಸ್ನಾಯುಕೋಶ ಆಮೇಲೆ ನರಕೋಶ. ಓಕೆ, ವರ್ಣಕ ಅಂದ್ರೆ ಏನು ನೋಡಿ? ಎಲೆಯ ಜೀವಕೋಶ ಏನಿರುತ್ತೆ ಅದರಲ್ಲಿ ಕೋಶ ದ್ರವ್ಯಗಳು ಇರ್ತವೆ. ಎಲೆಯ ಜೀವಕೋಶದಲ್ಲಿ ಏನಿರುತ್ತೆ? ಕೋಶ ದ್ರವ್ಯ ಇರುತ್ತೆ. ಅದರಲ್ಲಿ ಇರುವಂತಹ ಬಣ್ಣ ಬಣ್ಣದ ಅನೇಕ ಸಣ್ಣ ರಚನೆಗಳನ್ನ ನಾವು ವರ್ಣಕಗಳು ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಎಸ್. ಕೋಶ ಕೇಂದ್ರ, ಕೋಶ ಕೇಂದ್ರ ಪೊರೆ ಇಲ್ಲದ ಕೋಶ ಕೇಂದ್ರವನ್ನ ಹೊಂದಿರುವಂತಹ ಜೀವಕೋಶ ಯಾವುದು? ಕೋಶ ಕೇಂದ್ರ ಪೊರೆ ಇಲ್ಲದ ಕೋಶ ಕೇಂದ್ರವನ್ನ ಹೊಂದಿರುವಂತಹ ಜೀವಕೋಶ ಯಾವುದು ಅಂತ ಕೇಳಿದರೆ ಅದು ಯಾವುದು ಅಂತ ಹೇಳಿದ್ರೆ ಪ್ರೊಕ್ಯಾರಿಯೋಟ್. ಓಕೆ, ಯಾವುದು? ಪ್ರೊಕ್ಯಾರಿಯೋಟ್ಗಳು ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ಕೋಶಪೊರೆ ಇರೋದಿಲ್ಲ. ಕೋಶಪೊರೆ ಇಲ್ಲದೆ ಇರುವಂತ ಕೋಶ ಕೇಂದ್ರ ಅಂದ್ರೆ ವಿತೌಟ್, ಅಂದ್ರೆ ನ್ಯೂಕ್ಲಿಯಸ್ ವಿತೌಟ್ ನ್ಯೂಕ್ಲಿಯರ್ ಮೆಂಬ್ರೇನ್. ಓಕೆ, ಅದನ್ನ ನಾವು ಪ್ರೊಕ್ಯಾರಿಯೋಟ್ಸ್ ಅಂತ ಹೇಳ್ತೀವಿ. ಇನ್ನು ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆ ಮೀನ್ಸ್ ನೀಲಿ ಹಸಿರು ಶೈವಲಗಳನ್ನ ಹೊರತುಪಡಿಸಿ, ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳನ್ನ ಹೊರತುಪಡಿಸಿ ಇತರೆ ಎಲ್ಲಾ ಜೀವಿಗಳನ್ನ ಏನಂತ ಕರೀತಾರೆ ಅಂತ ಇದೆ. ಏನಂತ ಕರೀತಾರೆ? ದಟ್ ಈಸ್ ಯುಕ್ಯಾರಿಯೋಟ್ಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಯುಕ್ಯಾರಿಯೋಟ್ಗಳು ಅಂತ ಕರೀತಾರೆ. ವಿವರಣೆಗಳಿಗೆ ಹೊಂದುವಂತ ಸೂಕ್ತ ಉತ್ತರವನ್ನ ಬರೆಯಿರಿ ಅಂತ ಇದೆ. ಜೀವಕೋಶ ಅನ್ನುವಂಥ ಪದವನ್ನ ಪರಿಚಯಿಸಿದಂತವರು ಯಾರು? ದಟ್ ಇಸ್ ರಾಬರ್ಟ್ ಹುಕ್. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ಏನಂತ ಕರೀತಾರೆ? ಜೀವಕೋಶ ಅಂತ ಹೇಳಿ ಕರೀತಾರೆ. ಇನ್ನು ಬರಿಗಣ್ಣಿನಿಂದ ನೋಡಬಹುದಾದಂತಹ ದೊಡ್ಡ ಜೀವಕೋಶವನ್ನ ಏನಂತ ಕರೀತಾರೆ? ನೋಡಿ, ಬರಿಗಣ್ಣಿನಿಂದ ನೋಡಬಹುದಾದಂತಹ ದೊಡ್ಡ ಜೀವಕೋಶ ಯಾವುದು ಅಂತ ಹೇಳಿದ್ರೆ ಉಷ್ಟ್ರ ಪಕ್ಷಿಯ ಮೊಟ್ಟೆ. ಓಕೆ, ಜೀವಿಯ ದೇಹದಲ್ಲಿ ಕಂಡುಬರುವಂತಹ ಉದ್ದನೆಯ ಜೀವಕೋಶವನ್ನ ಏನಂತ ಕರೀತಾರೆ? ನರಕೋಶ. ಎಲೆಗಳಿಗೆ ಬಣ್ಣ ಕೊಡುವಂತಹ ವರ್ಣಕವನ್ನ ಏನಂತ ಕರೀತಾರೆ? ಕ್ಲೋರೋಫಿಲ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕ್ಲೋರೋಫಿಲ್ ಅಂತ ಕರೀತಾರೆ. ಕೋಶ ದ್ರವ್ಯದಲ್ಲಿ ಖಾಲಿ ಅಂತೆ ಕಂಡು ಬರುವಂತಹ ರಚನೆ ಯಾವುದು? ಅಂದ್ರೆ ಖಾಲಿ ಇವಾಗ ನೋಡಿದ್ರೆ ಅಲ್ವಾ ಈ ಒಂದು ಫಿಗರ್ ಅಲ್ಲಿ. ಓಕೆ, ಖಾಲಿಯಾಗಿ ಏನ್ ಕಾಣ್ತಾ ಇದೆಯಲ್ಲ ಇದನ್ನೇನಂತ ಕರೀತಾರೆ? ರಸದಾನಿ ಅಂತ ಕರೀತಾರೆ. ಏನಂತ ಕರೀತಾರೆ? ರಸದಾನಿ ಅಂತ ಕರೀತಾರೆ. ಇನ್ನು ಸಸ್ಯಕೋಶದ ಅಡುಗೆ ಮನೆ ಅಂತ ಯಾವ್ದನ್ನ ಕರೀತಾರೆ? ದಟ್ ಇಸ್ ಕ್ಲೋರೋಪ್ಲಾಸ್ಟ್ ಅನ್ನ ಕರೀತಾರೆ. ಕ್ಲೋರೋಪ್ಲಾಸ್ಟ್ ಬೇರೆ, ಕ್ಲೋರೋಫಿಲ್ ಬೇರೆ. ನೋಡಿ, ಎಲೆಗಳಿಗೆ ಬಣ್ಣ ಕೊಡುವ ವರ್ಣಕ ಕ್ಲೋರೋಫಿಲ್ ಆದ್ರೆ ಸಸ್ಯಕೋಶದ ಅಡುಗೆ ಮನೆ ಅಂತ ಹೇಳಿ ಕಣದಂಗ ಯಾವುದು? ಕ್ಲೋರೋಪ್ಲಾಸ್ಟ್. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಮೈಟೋಕಾಂಡ್ರಿಯಾ. ಓಕೆ, ಇನ್ನು ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯಲ್ಪಡುವಂತಹ ಕಣದಂಗ ಯಾವುದು ಅಂತ ಹೇಳಿದ್ರೆ ಅದು ರೈಬೋಸೋಮ್.
ಇಲ್ಲಿ ನೋಡಿ, ಜೀವಕೋಶದ ಕಣದಂಗಗಳನ್ನು ಹೊಂದಿಸಿ ಅಂತ ಇದೆ. ಇದು ಏನು? ಕ್ಲೋರೋಪ್ಲಾಸ್ಟ್. ಇದು ಗಾಲ್ಗಿ ಸಂಕೀರ್ಣ. ಇನ್ನು ನ್ಯೂಕ್ಲಿಯಸ್ಗೆ ನ್ಯೂಕ್ಲಿಯಸ್ ಇದೆ, ಮೈಟೊಕಾಂಡ್ರಿಯಾಗೆ ಮೈಟೊಕಾಂಡ್ರಿಯಾ. ಓಕೆ, ನೆಕ್ಸ್ಟ್, ಜೀವಕೋಶದಲ್ಲಿ ಕಂಡುಬರುವಂತಹ ಕಣದಂಗಗಳ ಹೆಸರುಗಳನ್ನ ಪೂರ್ಣಗೊಳಿಸಿ ಅಂತ ಇದೆ. ಇದು ಏನು? ಮೊದಲನೇದು ಹಾಗಾದ್ರೆ ಇದು ಕೋಶ ಪೊರೆ. ಓಕೆ, ಇದು ಕೋಶ ಪೊರೆ. ಇದನ್ನ ರೈಬೋಸೋಮ್ ಅಂತ ಕರಿತೀವಿ. ಇದು ರಸದಾನಿ. ಆಮೇಲೆ ಕೋಶ ಕೇಂದ್ರ, ಗಾಲ್ಗಿ ಸಂಕೀರ್ಣ, ಮೈಟೊಕಾಂಡ್ರಿಯಾ, ಆಮೇಲೆ ಸೆಂಟ್ರಿಯೋಲ್, ಆಮೇಲೆ ಲೈಸೋಸೋಮು, ಆಮೇಲೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಆಮೇಲೆ ಕೋಶ ಭಿತ್ತಿ. ಓಕೆ, ಮುಂದಿನ ಒಂದು ಭಾಗ ನೋಡೋಣ. ಸಂತಾನೋತ್ಪತ್ತಿ ಅಂದ್ರೆ ಏನು? ಓಕೆ, ಸಂತಾನೋತ್ಪತ್ತಿ ಅಂದ್ರೆ ಏನು? ಅದರ 2 ವಿಧಗಳನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಓಕೆ ನೋಡಿ, ಪೋಷಕ ಜೀವಿಗಳಿಂದ ಹೊಸ ಮರಿ ಜೀವಿಗಳು ಹುಟ್ಟೋದಕ್ಕೆ ನಾವೇನಂತ ಕರಿತೀವಿ? ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸಂತಾನೋತ್ಪತ್ತಿಯಲ್ಲಿ 2 ವಿಧ, ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಗಳಿಗೆ ಇರುವಂತಹ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಇದೆ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭವಾಗುವ ಸಂತಾನೋತ್ಪತ್ತಿಯನ್ನ ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅದೇ ಒಂದು ಪೋಷಕ ಜೀವಿಯನ್ನ ಮಾತ್ರ, ಓಕೆ, ಒಂದು ಪೋಷಕ ಜೀವಿಯನ್ನ ಮಾತ್ರ ಒಳಗೊಂಡಿರುವಂತಹ ಸಂತಾನೋತ್ಪತ್ತಿಯನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಆಂತರಿಕ ಮತ್ತು ಬಾಹ್ಯ ನಿಷೇಚನಗಳಿಗೆ ಇರುವಂತಹ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ನೋಡಿ, ನಿಷೇಚನ, ಎಸ್, ಇದನ್ನಾದ್ಮೇಲೆ ಇದಲ್ವಾ? ಎಸ್, ನಿಷೇಚನ ಅಂದ್ರೆ ಏನು? ನಿಷೇಚನ ಅಂತ ಹೇಳಿದ್ರೆ, ವೀರ್ಯಾಣುಗಳು ಏನಿರ್ತವೆ ಅಂಡಾಣುವಿನ ಸಂಪರ್ಕಕ್ಕೆ ಬಂದಾಗ ಒಂದು ವೀರ್ಯಾಣುವು ಅಂಡಾಣುವಿನ ಸಮ್ಮಿಲನ ಹೊಂದುತ್ತದೆ. ಅದನ್ನೇ ನಾವು ನಿಷೇಚನ ಅಂತ ಕರಿತೀವಿ. ಇನ್ನು ಆಂತರಿಕ ಮತ್ತು ಬಾಹ್ಯ ನಿಷೇಚನ ಅಂತ ಅದರಲ್ಲಿ 2 ಟೈಪ್ಸ್ ಬರುತ್ತೆ. ಅವಕ್ಕೆ ವ್ಯತ್ಯಾಸವನ್ನ ತಿಳಿಸಿ ಅಂತ ಕೇಳಿದ್ದಾರೆ. ನೋಡಿ, ಹೆಣ್ಣಿನ ದೇಹದೊಳಗೆ ನಡೆಯುವಂತ ನಿಷೇಚನವನ್ನ, ಓಕೆ, ಹೆಣ್ಣಿನ ದೇಹದೊಳಗೆ ನಡೆಯುವಂತ ನಿಷೇಚನವನ್ನ ನಾವು ಆಂತರಿಕ ನಿಷೇಚನ ಅಂತ ಕರಿತೀವಿ. ಓಕೆ, ಇನ್ನು ಒಂದು ಗಂಡು ಮತ್ತು ಹೆಣ್ಣು ಜೀವಿಯ, ಓಕೆ, ಒಂದು ಗಂಡು ಮತ್ತು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗವು ದೇಹದ ಹೊರಗೆ ನಡೆಯೋದನ್ನ ನಾವು ಬಾಹ್ಯ ನಿಷೇಚನ ಅಂತ ಕರಿತೀವಿ. ಓಕೆ, ಇನ್ನು 5ನೇ ಪ್ರಶ್ನೆ ಏನು? ದ್ವಿವಿದಳನ ಅಂದ್ರೆ ಏನು? ನೋಡಿ, ಒಂದು ಜೀವಿ 2 ಜೀವಿಗಳಾಗಿ ವಿಭಜನೆ ಆಗುವ ಮೂಲಕ ನಡೆಯುವಂತಹ ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ಏನಂತ ಕರಿತೀವಿ? ನಾವು ದ್ವಿವಿದಳನ ಅಂತ ಕರಿತೀವಿ. ಓಕೆ, ಹೈಡ್ರಾದಲ್ಲಿ ಇರುವಂತಹ ಸಂತಾನೋತ್ಪತ್ತಿಯ ವಿಧ ಯಾವುದು ಅಂತ ಹೇಳಿದ್ರೆ, ಇದಕ್ಕೆ ವೆರಿ ಬೆಸ್ಟ್ ಎಕ್ಸಾಂಪಲ್ ವಿದಳನ ಇಲ್ಲೇ ಇದೆ ನೋಡಿ. ಓಕೆ, ವಿದಳನ. ಓಕೆ, ಹೈಡ್ರಾದಲ್ಲಿ ನಡೆಯುವಂತ ಸಂತಾನೋತ್ಪತ್ತಿಯ ವಿಧಾನ ಯಾವುದು ಅಂತ ಹೇಳಿದ್ರೆ ಅದು ವಿದಳನ. ಓಕೆ, ಇನ್ನು ಮೊಗ್ಗುವಿಕೆ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿ ಯಾವುದು? ನೋಡಿ, ಮೊಗ್ಗುವಿಕೆ, ಬಡ್ಡಿಂಗ್ ಅಂತ ಹೇಳ್ತೀವಿ. ಓಕೆ, ಆ ರೀತಿ ನಡೆಯುವಂತ ಸಂತಾನೋತ್ಪತ್ತಿ ನಡೆಸ್ತಕ್ಕಂಥ ಜೀವಿ ಯಾವುದು ಅಂತ ಹೇಳಿದ್ರೆ ಈಸ್ಟ್. ಓಕೆ, ಲಿಂಗಾಣುಗಳ ಸಂಯೋಗ ಹೊಂದುವ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ? ಲಿಂಗಾಣುಗಳ ಸಂಯೋಗ ಹೊಂದುವಂತ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ? ದಟ್ ಇಸ್ ನಿಷೇಚನ ಅಂತ ಕರಿತೀವಿ. ಓಕೆ, ಲಿಂಗಾಣುಗಳ ಸಂಯೋಗದಿಂದ ಉಂಟಾಗುವಂತಹ ರಚನೆಯನ್ನ ಏನಂತ ಕರಿತೀವಿ? ಯುಗ್ಮಜ ಅಂತ ಹೇಳಿ ಕರಿತೀವಿ. ಈ ಕೆಳಗಿನ ಹೇಳಿಕೆಗಳನ್ನ ಸರಿ ಅಥವಾ ತಪ್ಪು ಅಂತ ಹೇಳ್ತಾ ಹೋಗ್ಬೇಕು. ನೋಡಿ, ಅಂಡಜ ಪ್ರಾಣಿಗಳು ಚಿಕ್ಕ ಮರಿಗಳಿಗೆ ಜನ್ಮ ನೀಡ್ತವೆ ಅಂತ ಇದೆ. ತಪ್ಪು. ಪ್ರತಿಯೊಂದು ವೀರ್ಯಾಣುವು ಒಂದೇ ಒಂದು ಜೀವಕೋಶವಾಗಿದೆ. ಖಂಡಿತವಾಗ್ಲೂ ಹೌದು. ಪ್ರತಿಯೊಂದು ಅಂದ್ರೆ ಒಂದೊಂದು ಸ್ಪರ್ಮ್ ಕೂಡ ಒಂದು ಜೀವಕೋಶ ಆಗಿದೆ ಅಂತ ಇದೆ. ಇದು ಸರಿ. ಕಪ್ಪೆಯಲ್ಲಿ ಬಾಹ್ಯ ನಿಷೇಚನ ನಡೆಯುತ್ತದೆ. ಹೌದು. ಲಿಂಗಾಣು ಎಂಬ ಕೋಶದಿಂದ ಹೊಸ ಮಾನವ ಜೀವಿಯು ಬೆಳೆಯುತ್ತದೆ ಅಂತ ಇದೆ. ಏನು? ಲಿಂಗಾಣು ಅನ್ನುವಂತ ಒಂದೇ ಕೋಶದಿಂದ ಹೊಸ ಮಾನವ ಜೀವಿಯ ಬೆಳೆಯುತ್ತಾ? ಇಲ್ಲ. ನಿಷೇಚನದ ನಂತರ ಇಟ್ಟ ಮೊಟ್ಟೆಯು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ ಅಂತ ಇದೆ. ಹೌದು. ಅಮೀಬಾದಲ್ಲಿ ಮೊಗ್ಗುವಿಕೆಯ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತದೆ ಅಂತ ಇದೆ. ಅಮೀಬಾದಲ್ಲಿ ಮೊಗ್ಗುವಿಕೆಯ ಮೂಲಕ ಅಲ್ಲ, ಅದು ಈಸ್ಟ್ ಅಲ್ಲಿ ಮಾತ್ರ. ಓಕೆ, ಅಲೈಂಗಿಕ ಸಂತಾನೋತ್ಪತ್ತಿಗೆ ನಿಷೇಚನ ಅಗತ್ಯವಾಗಿದೆ ಅಂತ ಇದೆ. ಇಲ್ಲ. ದ್ವಿವಿದಳನ ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧವಾಗಿದೆ. ನೋಡಿ, ದ್ವಿವಿದಳನ ಏನಿದೆ
ದ್ವಿವಿದಳನ ಏನಿದೆ ಅದು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧ ಅಂತ ಇದೆ. ಹೌದು. ಓಕೆ, ಆಮೇಲೆ ಮುಂದಿನ ಪ್ರಶ್ನೆ, ನಿಷೇಚನದ ಪರಿಣಾಮವಾಗಿ ಒಂದು ಯುಗ್ಮಜ ರೂಪುಗೊಳ್ಳುತ್ತದೆ. ನಿಷೇಚನದ ಪರಿಣಾಮವಾಗಿ ಒಂದು ಯುಗ್ಮಜ ರೂಪುಗೊಳ್ಳುತ್ತದೆ ಅಂತ ಇದೆ. ಹೌದು. ಒಂದು ಭ್ರೂಣವು ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿದೆ. ಒಂದು ಭ್ರೂಣ ಏನಿರುತ್ತೆ ಅದು ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿದೆ ಅಂತ ಇದೆ. ಇಲ್ಲ, ಇದು ತಪ್ಪು. ಕೊಟ್ಟಿರುವಂತಹ ಸುಳಿವುಗಳನ್ನ ಆಧರಿಸಿ ಸೂಕ್ತ ಪದಗಳನ್ನ ಬರೆಯಿರಿ ಅಂತ ಇದೆ. ಕೋಳಿಯಲ್ಲಿ ನಡೆಯುವಂತಹ ನಿಷೇಚನ ವಿಧ ಯಾವುದು? ಆಂತರಿಕ ನಿಷೇಚನ ಅಲ್ಲಿ ನಡೆಯುತ್ತೆ. ಸ್ತ್ರೀಯರಲ್ಲಿ ಅಂಡಾಣುಗಳನ್ನ ಉತ್ಪತ್ತಿಸುವಂತಹ ಭಾಗ ಅಂಡಾಶಯ. ಓಕೆ. ಪುರುಷರಲ್ಲಿ ವೀರ್ಯಾಣುಗಳನ್ನ ಉತ್ಪಾದಿಸುವಂತಹ ಅಂಗ ಯಾವುದು ಅಂದ್ರೆ ದಟ್ ಇಸ್ ವೃಷಣ. ಮೊಟ್ಟೆ ಇಡುವ ಪ್ರಾಣಿಗಳು ಅಂಡಜ. ಹೈಡ್ರಾದ ದೇಹದ ಮೇಲಿನ ಉಬ್ಬಾದ ಅಂಕುರಗಳು ನೋಡಿ, ಹೈಡ್ರಾದ ದೇಹದ ಮೇಲಿನ ಉಬ್ಬಾದ ಅಂಕುರಗಳನ್ನ ಏನಂತ ಹೇಳ್ತಾರೆ? ಅವನ್ನೇ ನಾವು ಮೊಗ್ಗುಗಳು ಅಂತ ಕರಿತೀವಿ. ಏನು? ಮೊಗ್ಗುಗಳು. ಅಮೀಬಾದ ದೇಹ ಎರಡಾಗಿ ವಿಭಜನೆಗೊಳ್ಳುವ ಸಂತಾನೋತ್ಪತ್ತಿಯ ವಿಧಾನವನ್ನ ನಾವೇನಂತ ಕರಿತೀವಿ? ಅಮೀಬಾದ ದೇಹ ಏನಿರುತ್ತೆ ಅದು ಎರಡಾಗಿ ವಿಭಜನೆಗೊಳ್ಳುವಂತ ಸಂತಾನೋತ್ಪತ್ತಿಯ ವಿಧಾನವನ್ನ ದ್ವಿವಿದಳನ ಅಂತ ಕರಿತೀವಿ. ಓಕೆ. ಹೈಡ್ರಾದಲ್ಲಿ ಸಂತಾನೋತ್ಪತ್ತಿಯ ವಿಧಾನ ವಿದಳನ ಆಗಿರುತ್ತೆ. ಆದ್ರೆ ಅದೇ ಅಮೀಬಾದಲ್ಲಿ ಏನಿರುತ್ತೆ ನೋಡಿ, ಅದೇ ಅಮೀಬಾದ ದೇಹದ ಎರಡಾಗಿ ವಿಭಜನೆಗೊಳ್ಳುವಂತ ಸಂತಾನೋತ್ಪತ್ತಿಯನ್ನ ನಾವೇನಂತ ಕರಿತೀವಿ? ದ್ವಿವಿದಳನ ಇವೆರಡು ನೆನಪಿನಲ್ಲಿ ಇಟ್ಕೋಬೇಕು. ಓಕೆ. ದ್ವಿವಿದಳನ ಅಂದ್ರೆ ಏನು? ಅದಕ್ಕೆ ಎಕ್ಸಾಂಪಲ್ ಬಂದು ದಟ್ ಈಸ್ ಅಮೀಬಾ. ಓಕೆ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಮುಂದಿನ ಭಾಗದಲ್ಲಿ ಮುಂದಿನ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.